ಆಮೇಲೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಏನೇ ಸಿನಿಮಾ ಯಾರ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರೂ ಬರೋದೇ ಇಲ್ಲ. ಸೊ ಸ್ವಲ್ಪ ಕಷ್ಟ ಆಗ್ತಿದೆ. ಯಾವ ಥರ ಇಷ್ಟಪಡ್ತಾರೆ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ. ಅದೊಂಥರ ಸೀಸನ್ ಇದ್ದಂಗೆ. ಸಮ್ಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್, ಇಲ್ಲ ತುಂಬ ಕಾಮಿಕಲ್ ಹಾಗೆ. ಸೊ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದ್ದು, ತುಂಬ ಪರ್ಫಾರ್ಮ್ ಮಾಡುವಂಥ ಪಾತ್ರ ಇದ್ರೆ ಎಸ್ ಅಲ್ಟಿ. ಈಗ ಕಂಕಣ ಕೂಡಿ ಬಂದ್ರೆ ಮದ್ವೆ ಆಗ್ಲೇಬೇಕು ಯಾವಾಗ ಹೆಂಗ್ ಆಗ್ಬಿಡುತ್ತೆ ಅಂತಾನೆ ಹೇಳಕ್. ಹೌದು. ಇವಾಗ ದರ್ಶನ್ ಸರ್ ಅಲ್ಲಿ ಒಂದ್ ವೇಳೆ ಇಮಿಡಿಯೇಟ್ ಫಿಕ್ಸ್ ಆಯ್ತು ಅವಾಗ ನಿಮ್ಮ ಅಂದ್ರೆ ಅವರು ಬರ್ಬೇಕನ್ನೋ ಆಸೆ ಗುರುಗಳು ಅಂತ ಹೇಳ್ತಾರೆ. ಹೌದು, ಆ 100%. ಸಂದರ್ಭದಲ್ಲಿ ಕೂಡ್ ಬಂತು ಫಿಕ್ಸ್ ಆಯ್ತು ಅಂತಂದ್ರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ? ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ಯಾವಾಗ ಹೆಂಗೆ, ಅದು ಬ್ಯಾಡ್ ಟೈಮ್ ಆಗಿರ್ಬೋದು, ಗುಡ್ ಟೈಮ್ ಆಗಿರ್ಬೋದು, ನಮ್ಮ ಕೈಲಂತೂ ಇಲ್ಲ. ಆ್ಯಂಡ್ ಹುಟ್ಟೋದು ಇಲ್ಲ, ಹುಟ್ಟು ಸಾವು ಇಲ್ಲ, ಮದುವೆ ಇಲ್ಲ, ನಾಮಕರಣ, ಇನ್ನೊಂದು ಮತ್ತೊಂದು, ಅದು ಅಷ್ಟೇ. ಇಟ್ ಈಸ್ ಆಲ್ ಟೈಮ್. ನನಗೆ ಕಂಕಣ ಭಾಗ್ಯ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ. ಬಟ್ ಆ್ಯಸ್ ಐ ಟೋಲ್ಡ್ ಯು, ವೆರಿ ಸೂನ್ 100% ನಾನು ಮದುವೆ ಆಗಬೇಕು ಅಂತ ಇರೋಳು. ನೋಡೋಣ, ಗಾಡ್ಸ್ ಗ್ರೇಸ್, ಅವನ ನಿರ್ಧಾರ. ನಾವು ಯಾರು ನಿರ್ಧಾರ ಮಾಡೋದು ತಪ್ಪಾಗುತ್ತೆ.